ಭೂಮಿ ಕಡೆ ನಾವು ತಲೆನ ಮಾಡೋಕ್ಕೆ ಮುಂದಾಗ್ತೀವಿ, ಕಾಲು ಆಕಾಶದ ಕಡೆ ಮಾಡಲಿಕ್ಕೆ ಮುಂದಾಗ್ತೀವಿ. ತಲೆಗೆ ಉತ್ತಮವಾದ ಪೋಷಣೆ ದೊರೆಯುತ್ತೆ, ಒಳ್ಳೆ ಮೆದುಳಿಗೆ ಉತ್ತಮವಾದ ರಕ್ತಪ್ರಚಲನೆ ಉಂಟಾಗುತ್ತೆ, ಒಳ್ಳೆ ತಲೆಗೆ ಪೋಷಣೆ ತಂದಾಗ ಇವನ್ ತಲೆ ಅಂತ ಬಂದಾಗ ಇಲ್ಲಿಂದ ಕುತ್ತಿಗೆಯಿಂದ ಮೇಲ್ಭಾಗ ಮುಂದೆ ಕಣ್ಣಾಗೋದು, ಕಿವಿ ಆಗೋದು. ಏನೇ ನಾವು ಹಲವು ಆಸನಗಳು ಬರ್ತಾವೆ, ಸುಸ್ತಾಸನ, ಸರ್ವಾಂಗಾಸನ, ಇವನ್ ಫುಲ್ ಹ್ಯಾಂಡ್ ಸ್ಟ್ಯಾಂಡ್ ಆಗೋದು, ಪಿಂಚ ಆಗೋದು. ಅದೆಲ್ಲ ಮಾಡ್ಲಿಕ್ಕಾಗಿಲ್ಲ ಅಂದ್ರೂ ಕೂಡ ನಿನ್ನೆ ಒಂದು ಆಸನ ಮಾಡಿಸಿ, ಪ್ರಸಾರಿತ ಕಾಲೋತ್ತರಾಸನ, ಸ್ಟೇಟಸ್ ಅಲ್ಲಿ ಓದಿ ಬೆನಿಫಿಟ್. ಸೊ ಆ ಆಸನ ಮಾಡಿದ್ರೆ ತಲೆಗೆ ಒಳ್ಳೆ ಪೋಷಣೆ ಉಂಟಾಗುತ್ತೆ ಅಂತ ಅದರಲ್ಲಿ ಉಲ್ಲೇಖ ಇದೆ. ಅದೇ ರೀತಿ ಇನ್ನೂ ಹಲವು ಆಸನಗಳು ಬರ್ತವೆ, ನೀವು ಫುಲ್ ಆಗಿ ಅಡ್ವಾನ್ಸ್ ಲೆವೆಲ್ ಮಾಡಲಿಕ್ಕಾಗಿಲ್ಲ. ಇವಾಗ ಒಂದು ಆಸನ ಮಾಡ್ತೀವಿ, ಇಡೀ ಮೆಡಿಕಲ್ ಅಲ್ಲಿ ಯಾವುದೇ ತರಹದ ಎಕ್ವಿಪ್ಮೆಂಟ್ ಇದೆ, ಏನು ಮುಂಡದ ಭಾಗಕ್ಕೆ ರಕ್ತ ಪರಿಚಲನೆ ಮುಗಿಸೋದು ಅಂದ್ರೆ ಯೋಗಾಸನದಿಂದ ಮಾತ್ರ ಅದು ಸಾಧ್ಯ. ಯಾವಾಗೆಲ್ಲ ನೀವು ಭೂಮಿ ಕಡೆ ತಲೆ ಮಾಡ್ತಾರೆ, ಹಿಂದೆ ಮಾಡೋದಿಲ್ಲ, ಶಶಾಂಕಾಸನ ನೀವು ಫೀಲ್ ಮಾಡಬೇಕು. ಫೀಲ್ ಮಾಡಿದಾಗ ನಿಮಗೆ ಅದರ ಅನುಭವ, ಇವಾಗ ಮಾಡ್ತಕ್ಕಂಥ ಆಸನದಲ್ಲಿ ಇನ್ನೂ ಅದ್ಭುತವಾಗಿ ನಿಮಗೆ ಅನುಭವಕ್ಕೆ ಬರುತ್ತೆ. ಹೆಂಗೆ ತಲೆ ಕಡೆ ಒಂಥರ ಬಿಗಿತ್ವತೆ ಉಂಟು, ಆ ಬಿಗಿತ್ವತೆ ಉತ್ತಮವಾದ ಪೋಷಣೆ ಉಂಟು ಮಾಡುತ್ತೆ. ನಿಮ್ಮ ಸ್ಕಿನ್ ಆಗೋದು, ಹೇರ್ ಆಗೋದು, ಇವನ್ ಕಿವಿ ಪ್ರಾಬ್ಲಮ್ ಆಗೋದು, ಕಣ್ಣಾಗೋದು, ಅವೆಲ್ಲವೂ ಕೂಡ ಸರಿ ಹೋಗ್ಲಿಕ್ಕೆ ಸಹಕಾರಿಯಾಗುತ್ತದೆ. ಸೊ ಈ ಒಂದು ಆಸನ ಯಾರು ಮಾಡಬಾರ್ದು ಅಂದ್ರೆ ಅಧಿಕ ರಕ್ತದ ಒತ್ತಡ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಮಾಡಿ. ಸೊ ಹಲವು ಆಸನದಲ್ಲಿ ಬ್ರೀತಿಂಗ್ ಇರುತ್ತೆ, ಬಟ್ ಇಲ್ಲಿ ಬ್ರೀತಿಂಗ್ ಹೋಲ್ಡ್ ಅನ್ನ ಮಾಡಿ ಹಸ್ತ ರೀತಿ ಇಂಟರ್ಲಾಕ್ ಮಾಡ್ತಾರೆ, ಚೆನ್ನಾಗಿ ಗಾಳಿ ತುಂಬ ತುಂಬಿಕೊಳ್ಳೋದು. ಉಸಿರು ತಗೊಂಡ್ಮೇಲೆ ಮುಂದೆ ಭಾಗ ಹಾಗೆ ಹಿಡಿದುಕೊಳ್ಳೋದು, ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ 10-15 ಸೆಕೆಂಡ್ ಇದ್ದು ಮೇಲೆ ಬಂದಾಗ ಸುಲ್ಲ ಕಂಪ್ಲೀಟ್ ಹೊರ. ಸೊ ನೀವು ಆ ರೀತಿ ಮುಂದೆ ಭಾಗದಾಗ ಫುಲ್ಲು ಮುಖದ ಕಡೆ ಟೈಟ್ ಆಸನ ಕಾಣ್ಬೋದು, ಒಂಥರ ಬಿಗಿ ಬಂದು ಟ್ರೈ ಮಾಡ್ತಾರೆ. 2 ಸ್ವಿಚ್ ಮಾಡಿ ಕಂಪ್ಲೀಟ್ ಉಸಿರು ತೆಗೆದುಕೊಳ್ಳೋದು. ಮೇಲೆ ಬಂದಾಗ ಉಸಿರು ಹೊರ, ರಿಲಾಕ್ಸ್ ಆಗ್ತಿರೋ ವಿಶ್ರಾಂತಿ, ಮತ್ತೊಂದು ಸುತ್ತು ಮಾಡಿ ರಿಲಾಕ್ಸ್ ಆಗುತ್ತೆ. ಈ ರೀತಿಯಾಗಿ ತಲೆಗೆ ಪೋಷಣೆ ಉಂಟು ಮಾಡಬೇಕು. ಮೈಗ್ರಾನು, ತಲೆನೋವು, ಅರೆತಲೆನೋವು, ಸ್ಮರಣ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಏಕಾಗ್ರತೆ ಕೊರತೆ ಆಗ್ತಕ್ಕಂಥದ್ದು. 5 ಎಲಿಮೆಂಟ್ ಥಿಯರಿನ ಪ್ರಕಾರ ಇಲ್ಲಿ ಹಾಟ್ನೆಸ್, ಮೈಂಡ್ ಓಡಬೇಕು, ಚೆನ್ನಾಗಿ ಹೇಳ್ತಾರೆ ಮೈಂಡ್ ಓಡಬೇಕು, ಯಾವ ವಿಚಾರದಲ್ಲಿ ನೋಡಬೇಕು. ಇಲ್ಲಿಂದ ಹಾಟ್ನೆಸ್, ಅಲ್ಲಿಂದ ಆದ್ಮೇಲೆ ಹೀಟ್ ಅಂತ ಕೇಳ್ತಾರೆ, ವಿಶುದ್ಧಿ ಚಕ್ರ ಅಂತ ನಾವು ನೋಡಿರ್ತೀವಿ, ಸಹಸ್ರಾರ ಚಕ್ರ, ವಿಶುದ್ಧಿ ಚಕ್ರ. ಅದರಿಂದ ಕೆಳಗಡೆ ಬಂದಾಗ ವಿಂಡ್, ಇಲ್ಲಿ ನಿರಂತರ ಅದೇ ಬೆಳಕಂತ ವಿಂಡ್ ಎನರ್ಜಿ ಚಲನೆ ಇರುತ್ತೆ. ವಿಂಡ್ ಹಾಟ್ ನಿಂತೋದ್ರೆ ಜೀವ ಆಗುತ್ತೆ. ಅಲ್ಲಿಂದ ಕೆಳಗಡೆ ಹ್ಯೂಮಿಡಿಟಿ, ಫುಡ್ ಹೋಲ್ಡ್ ಆಗಬೇಕು, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಅದರಿಂದ ಕೆಳಗಡೆ ಡ್ರೈನೆಸ್, ಎಲಿಮಿನೇಷನ್, ಅದರಿಂದ ಕೆಳಗಡೆ ಕಿಡ್ನಿ ಎನರ್ಜಿ ಹೋಲ್ಡ್ನೆಸ್. ಈ ರೀತಿ ದೇಹ ಟ್ರಿಪಲ್ ವಾರ್ಮರ್ ಅಂತ ಹೇಳಿ ಆ ರೀತಿ ಬರ್ಕಾಗ್ತಾ ಇರ್ತದೆ. ಆ ರೀತಿ ನಿಮ್ಮ ದೇಹ ಸದಾ ಕಾಲದಲ್ಲಿ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಮೈಂಡ್ ಅಂತಂದಾಗ ತುಂಬಾ ಅಗ್ರೆಸಿವ್ ಕೂಡ ಆಗುತ್ತೆ, ಹಾಟ್ನೆಸ್ ತುಂಬಾ ಜಾಸ್ತಿ ಆಗುತ್ತೆ ಅಂದ್ರೆ ಮೈಂಡ್ ಸ್ಟ್ರೆಸ್ ಆಗುತ್ತೆ, ತುಂಬಾ ಕಂಟಿನ್ಯೂಸ್ ಆಗಿ ಥಾಟ್ಸ್ ಬರೋದು ಅಥವಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇರ್ತೇವೆ, ಹಾರ್ಟ್ ಬಿಟ್ಟಂತೆ ಗಾಡಿ. ಆ ರೀತಿ ಆಗದೆ ಮೈಂಡ್ ಅನ್ನ ಒಳ್ಳೆ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ ಈ ರೀತಿಯಾದ ಆಸನ ಅಭ್ಯಾಸ ಮಾಡ್ತಾರೆ. ಧ್ಯಾನ ಕೂಡ ಮಾಡಿ, ಮತ್ತೊಂದು ರೌಂಡ್ ಮಾಡಿಬಿಟ್ಟು ಧ್ಯಾನ ಮಾಡಿ. ಮೇಲೆ ಬಂದಾಗ ಉಸಿರನ್ನ ಹೊರ ಹಾಕಿರೋ ವಿಶ್ರಾಂತಿ, ಲಾಭ ಕಾಲು